ಸಚಿವ ಸ್ಥಾನದಿಂದ ಕೆ.ಎನ್. ರಾಜಣ್ಣ ಅವ್ರನ್ನ ವಜಾ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಗುಬ್ಬಿ ಶಾಸಕರಂತ ಎಸ್.ಆರ್. ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ. ಸರ್, ಈಗ ಸಚಿವ ಸ್ಥಾನದಿಂದ ಕೆ.ಎನ್. ರಾಜಣ್ಣ ಅವ್ರನ್ನ ವಜಾ ಮಾಡಿರ್ತಕ್ಕಂಥದ್ದು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಸರ್, ನಾನು ಅದ್ರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಸರ್, ಈಗ ಏನು ನೇರವಾಗಿ ಮಾತನಾಡೋದಕ್ಕೆ ಈ ರೀತಿಯಾಗಿ ಶಿಕ್ಷಣ ರಾಜಣ್ಣ ಅವ್ರಿಗೆ ಯಾರು ಮಾಡ್ಯವರೋ ಅವ್ರನ್ನೇ ಕೇಳಿದ್ರೆ ಗೊತ್ತಾಗುತ್ತೆ ಏನು ಕಾರಣ ಅಂತ. ನನಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ನಾನು ನಿನ್ನೆ ಬೆಂಗಳೂರಿಗೆ ಹೋಗಿಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಕೆಲಸಗಳಿದ್ದು ನಾನು ಕಾನ್ಸ್ಟಿಟ್ಯೂನ್ಸಿಲಿದ್ದೆ. ಇವತ್ತು ಹೋಗ್ಬೇಕು, ಗೊತ್ತಾಗುತ್ತೆ ಅಷ್ಟೇ. ರಾಜಣ್ಣ ಅವರು ಈ ರಾಹುಲ್ ಗಾಂಧಿ ಅವರ ಏನು ಪ್ರತಿಭಟನೆಯನ್ನು ಮಾಡ್ತಾಯಿದ್ರು, ಅದ್ರ ವಿರುದ್ಧವಾಗಿ ಕೂಡ ಮಾತಾಡಿದರು. ಸುರ್ಜೇವಾಲಾ ಬಗ್ಗೆ ಮಾತನಾಡಿದರು. ಹೀಗೆ ಒಂದು ಪದೇ ಈ ರೀತಿಯಾಗಿ ಪಕ್ಷದಕ್ಕೆ ಒಂದು ಡ್ಯಾಮೇಜ್ ಮಾಡುವಂಥ ಕೆಲಸ ಮಾಡ್ತಾ ಇರೋ ಒಂದು ಆರೋಪದ ಮೇಲೆ ಈಗ ಅವ್ರನ್ನ ವಜಾ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಪಕ್ಷಕ್ಕಿಂತ ಯಾರೂ ದೊಡ್ಡವರಿಲ್ಲ ಸರ್. ಯಾರು ಪಕ್ಷಕ್ಕಿಂತ ದೊಡ್ಡ ವ್ಯಕ್ತಿ ಯಾರೂ ಇರೋದಿಲ್ಲ. ಅರಸುನೇ ಕಿತ್ತಾಕ್ಬಿಟ್ರು ಕಾಂಗ್ರೆಸ್ನಾಗೆ. ದೇವರಾಜ ಅರಸು ಕಿತ್ತಾಕಿದ್ರು, ಬಂಗಾರಪ್ಪನ ಕಿತ್ತಾಕಿದ್ರು. ಎಷ್ಟು ಜನ ಎಂತೆಂಥ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಕಿತ್ತಾಕಿದ್ರು. ಪಕ್ಷ ಮುಖ್ಯ. ಪಕ್ಷ ಏನು ಡಿಸೈಡ್ ಮಾಡುತ್ತೋ ಅದಕ್ಕೆ ನಾವೆಲ್ಲ ಭದ್ರ ಇರಬೇಕು ಅಷ್ಟೇ. ಅಲ್ಲ ಸರ್, ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಾ ಸರ್? ಏನಾದ್ರು ಇಲ್ಲ ಸರ್, ನಮಗೆ ಊಹೆ ಮಾಡೋಕ್ಕಾಗಲ್ಲ. ನಾವೇನು ಊಹೆ ಮಾಡಲ್ಲ. ನಾವು ವಾಸ್ತವಿಕವಾಗಿ ಏನಿರುತ್ತೋ ಅದನ್ನು ಮಾತ್ರ ಯೋಚನೆ ಮಾಡ್ತೀವಿ. ಬಿಟ್ಟರೆ ಮುಂದೆ ಹಿಂಗಾಗುತ್ತೆ ಹಂಗಾಗುತ್ತೆ ಅದೆಲ್ಲ ನಾವು ಮಾಡೋಕ್ಕೆ ಹೋಗಲ್ಲ ಸರ್. ನೀವು ಕೂಡ ಒಂದು ರಾಜಣ್ಣ ವಿರುದ್ಧ ಕೂಡ ಆರೋಪವನ್ನು ಕೂಡ ಮಾಡಿದ್ರಿ. ಈ ಒಂದು ಎಲ್ಲ ಬೇರೆಯವರು ಕೂಡ ಆರೋಪಗಳನ್ನು ಮಾಡಿರ್ತಕ್ಕಂಥ ಇವೆಲ್ಲ ಎಫೆಕ್ಟ್ ಆಯ್ತಾ ಸರ್ ಅವ್ರಿಗೆ ಅಂತ? ಸರ್, ನಾನು ರಾಜಣ್ಣವ್ರ ಬಗ್ಗೆ ಆರೋಪಗಳನ್ನೇನು ಮಾಡಿಲ್ಲ. ನನ್ನ ಅಭಿಪ್ರಾಯ ಇದ್ದಿದ್ದಷ್ಟೇ. ಅಭಿಪ್ರಾಯ ಭೇದ ಇತ್ತು. ನನಗೆ ತುಮೂಲ್ ಚುನಾವಣೆ ಸಂದರ್ಭದಲ್ಲಿ ಈಗ 9 ಜನ ಕರೆದು ಅವ್ರ ಮನೆಗೆ ಮಾತಾಡ್ತಾರೆ. ನಾನು ಒಬ್ಬ ಕಾಂಗ್ರೆಸ್ ಶಾಸಕನಾಗಿ, ನನ್ನ ಹೆಂಡತಿ ಕೂಡ ಕಾಂಗ್ರೆಸ್ನಾಗಿದ್ದು, ಅವರು ಕರಿದಲೇ ಮಾಡಿರಲ್ಲ. ಅವ್ರನ್ನೂ ಕರೆದು ಕುಂಡ್ರಿಸಿ ಮಾಡಿದರೆ ಇದು ಏನೂ ಗೊತ್ತಿರಲಿಲ್ಲ. ಅವರು ನಾವು ಭಾರಿ ಚೆನ್ನಾಗಿದ್ದು. ಅದು ಯಾಕೆ ಅವ್ರು ಹಂಗೆ ಮಾಡಿರೋ, ಅವತ್ತು ಯಾಕೆ ಯಾವ ಉದ್ದೇಶ ಇಟ್ಕೊಂಡು ಆ ಡಿಸಿಷನ್ ತಗೊಂಡ್ರು ಗೊತ್ತಿಲ್ಲ. ಅದು ಮುಗಿದೋದು ಘಟನೆ. ಅದಾದಮೇಲೆ ನಾವು ನಮ್ಮ ಪಾಡಿಗೆ ನಾವಿದ್ದೀವಿ, ಅವ್ರ ಪಾಡಿಗೆ ಅವರಿದ್ದಾರೆ. ಅದೇನಿಲ್ಲ, ಭಿನ್ನಾಭಿಪ್ರಾಯ ಏನಿಲ್ಲ. ಒಂದು ರಾಜೀನಾಮೆ ಹಿಂದೆ ಷಡ್ಯಂತ್ರ ಇದೆ, ಪಿತೂರಿ ಇದೆ ಅಂತೇಳಿ ಅವರೇ ಕೂಡ ಹೇಳಿರ್ತಕ್ಕಂಥದ್ದು. ಗೊತ್ತಿಲ್ಲ ನನಗೆ ಏನು ಪಿತೂರಿ ಇದೆಯೋ ಏನು ಷಡ್ಯಂತ್ರ ಇದೆಯೋ ಗೊತ್ತಿಲ್ಲ. ನೀವು ಈ ಜಿಲ್ಲೆ ಒಂದು ಶಾಸಕರಾಗಿ ಅಂದರೆ ಸಚಿವ ಸ್ಥಾನ ಅವ್ರದ್ದು ವಜಾ ಆಗಿರುತ್ತದೆ, ಏನು ಹೇಳ್ತೀರಾ ಸರ್? ಆಗಬಾರ್ದಾಯ್ತು ಅಷ್ಟೇ, ಅಷ್ಟು ಮಾತ್ರ ಹೇಳ್ಬೋದು. ನಮ್ಮ ಜಿಲ್ಲೆಗೆ ಅನ್ಯಾಯ ಅಷ್ಟೇ. ನಮ್ಮ ಜಿಲ್ಲೆಗೆ ಈಗ ಒಂದು 2 ಮಂತ್ರಿಗಳಿದ್ದರು, ಕೆಲಸ ಕಾರ್ಯ ಮಾಡಲಿಕ್ಕೆ ಅವಕಾಶ ಇತ್ತು. ಆಗಬಾರ್ದಾಯ್ತು ಇದಷ್ಟೇ. ಇಲ್ಲೊಂದು ತುಳಿಯುವಂಥ ಕೆಲಸ ಆಗ್ತಾಯಿದೆ ಅಂತೇಳಿ ಕೆಲವರು ಬೆಂಬಲಿಗರು ಮತ್ತು ಕಾರ್ಯಕರ್ತರು ಹೇಳ್ತಕ್ಕಂಥದ್ದು. ಅವರವ್ರ ಅಭಿಪ್ರಾಯಗಳು ಅವರವ್ರು ಹೇಳ್ಕೊಂತಾರೆ. ಯಾರು ತುಳಿಯೋಕ್ಕಾಗಲ್ಲ. ಅದು ಏನಾರು ಇಟ್ಕೊಂಡಿದ್ರೆ ಭ್ರಮೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ತುಳಿತಾರೆ ಅಂತಂದರೆ ಜನಗಳು ಮಾತ್ರ ತುಳಿತಾರೆ. ಅವರೇ ಪ್ರಭುಗಳು. ಅವ್ರ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಅದನ್ನು ಬಿಟ್ಬಿಟ್ಟು ಒಬ್ಬ ಯಾರಿಂದಲೋ ಯಾರನ್ನೂ ಬೆಳೆಸೋಕ್ಕೂ ಆಗಲ್ಲ, ಯಾರಿಂದ ಯಾರನ್ನೂ ತುಳಿಯೋಕ್ಕೂ ಆಗಲ್ಲ. ನಾನು ಫಸ್ಟ್ ಚುನಾವಣೆ ಬಂದಾಗ ಇವರೆಲ್ಲ ಯಾವ ಪಕ್ಷಕ್ಕೆ ಹೋದರೂ ಟಿಕೆಟ್ ಕೊಡ್ತಿರಲಿಲ್ಲ. ನಮ್ಮ ಅಪ್ಪ 5 ಸಾರಿ ಕರ್ಕೊಂಡು ಹೋದ್ರಿದೆ, ಬಸವರಾಜು ಟಿಕೆಟ್ ಕೊಡಿಸ್ತೀನಿ ಅಂತ ಕೊಡಿಸ್ತಿಲ್ಲ. ನನ್ನ ಮೈಂದಾಗಿ ನಾನು ರಾಜಕಾರಣ ಮಾಡಬೇಕು ಅಂತ ಬಂದಾಗ ನಾನು ಯಾವೊಂದು ಮನೆ ಬಾಗಿಲಿಗೂ ಹೋಗಬಾರ್ದು, ಯಾವೊಂದು ಟಿಕೆಟ್ ಕೇಳ್ಬೋದು, ಸೀದಾ ಜನ ಹತ್ರ ಹೋಗೋಣ ಅಂತ ಹೋಗಿದ್ದು ನಾನು. ಅವ್ರು ಗುರ್ಸೋದು ನಮ್ಮನ್ನು. ಅದು ಬಿಟ್ಬಿಟ್ರೆ ಯಾರು ತುಳಿಯೋಕ್ಕಾಗಲ್ಲ. ಸಿದ್ದರಾಮಯ್ಯ ನಿಂತಿದ್ದಂಥವರು ಕೆ.ಎನ್. ರಾಜಣ್ಣ ಏನೇ ಆದ್ರೂ ಕೂಡ ಮೊದಲು ರಿಯಾಕ್ಷನ್ ಕೊಡ್ತಿದ್ರು. ಅದೆಲ್ಲೊಂದು ಕಡೆ ಸಿದ್ದರಾಮಯ್ಯನ ಕುಗ್ಗಿಸುವಂಥ ಕೆಲಸ ಆಗ್ತಿದೆಯೇ ಸರ್? ನಾನು ಕೂಡ ಪಕ್ಕಾ ಸಿದ್ದರಾಮಯ್ಯನ ಅಭಿಮಾನಿ. ಇರೋ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರುಗಳು ಸಿದ್ದರಾಮಯ್ಯನ ಅಭಿಮಾನಿಗಳು. ನಾನು ಸಿದ್ದರಾಮಯ್ಯನ ಇವತ್ತೆಲ್ಲ ಇಷ್ಟಪಡ್ತಿದ್ದು, ಅವ್ರ ನಾಯಕತ್ವನ ಅವ್ರ ಜನತಾದಳದಾಗಿದ್ದಾಗಲೂ ಇಷ್ಟಪಡ್ತಿದ್ದೆ. ಅಂಥ ಒಳ್ಳೆಯ ಧೀಮಂತ ನಾಯಕ. ನಾವೆಲ್ಲ ಜೊತೆಲಿದ್ದೀವಿ, ಸಿದ್ದರಾಮಯ್ಯನ ಜೊತೆಲೇ ಇದ್ದೀವಿ. ಈಗ ನೀವು ಪ್ರಶ್ನೆ ಕ್ರಿಯೇಟ್ ಮಾಡ್ತೀರಿ. 2 ಗುಂಪಾಯಿತು. ನಾವು ಮಾತಾಡ್ತಿದ್ದಂಗೆ ವಾಸಣ್ಣ ಡಿ.ಕೆ. ಶಿವಕುಮಾರ್ ಬಣ, ರಾಜಣ್ಣ ಸಿದ್ದರಾಮಯ್ಯನ ಬಣ ಅಂತ. ನಮ್ಮ ಬಣದ ಇಲ್ಲವೇ ಇಲ್ಲ ನಮ್ಮ ತಾವ. ಕೆ.ಎನ್. ರಾಜಣ್ಣ ಅವರ ಒಂದು ಸಚಿವ ಸ್ಥಾನದ ವಜಾದಿಂದ ಜಿಲ್ಲೆಗೆ ನಷ್ಟ ಆಗಿದೆ ಅಂತೀರ ಸರ್? ಹೌದು, ಜಿಲ್ಲೆಯಲ್ಲಿ ಇರಬೇಕಾಗಿತ್ತು. ಅವರು ಮುಂದುವರೆದಿದ್ರೆ ನಮ್ಗೆ 2 ಸಚಿವರು ಇರೋರು, ತಾಲೂಕು ಜಿಲ್ಲೆಯಲ್ಲಿ ಕೆಲಸಗಳಾಗವು ಇರಬೇಕಾಯಿತು. ಅದು ನಮಗೆ ಬೇಜಾರಿರೋ ವಿಚಾರ. ಇದಿಷ್ಟು ಗುಬ್ಬಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಸಚಿವ ಸ್ಥಾನದಿಂದ ಕೆ.ಎನ್. ರಾಜಣ್ಣ ಅವ್ರನ್ನ ವಜಾ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಗುಬ್ಬಿ ಶಾಸಕರಂತ ಎಸ್.ಆರ್. ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ. ಸರ್, ಈಗ ಸಚಿವ ಸ್ಥಾನದಿಂದ ಕೆ.ಎನ್. ರಾಜಣ್ಣ ಅವ್ರನ್ನ ವಜಾ ಮಾಡಿರ್ತಕ್ಕಂಥದ್ದು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಸರ್, ನಾನು ಅದ್ರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಸರ್, ಈಗ ಏನು ನೇರವಾಗಿ ಮಾತನಾಡೋದಕ್ಕೆ ಈ ರೀತಿಯಾಗಿ ಶಿಕ್ಷಣ ರಾಜಣ್ಣ ಅವ್ರಿಗೆ ಯಾರು ಮಾಡ್ಯವರೋ ಅವ್ರನ್ನೇ ಕೇಳಿದ್ರೆ ಗೊತ್ತಾಗುತ್ತೆ ಏನು ಕಾರಣ ಅಂತ. ನನಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ನಾನು ನಿನ್ನೆ ಬೆಂಗಳೂರಿಗೆ ಹೋಗಿಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಕೆಲಸಗಳಿದ್ದು ನಾನು ಕಾನ್ಸ್ಟಿಟ್ಯೂನ್ಸಿಲಿದ್ದೆ. ಇವತ್ತು ಹೋಗ್ಬೇಕು, ಗೊತ್ತಾಗುತ್ತೆ ಅಷ್ಟೇ.
ರಾಜಣ್ಣ ಅವರು ಈ ರಾಹುಲ್ ಗಾಂಧಿ ಅವರ ಏನು ಪ್ರತಿಭಟನೆ ಮಾಡ್ತಾ ಇದ್ರು ಅದ್ರ ವಿರುದ್ಧವಾಗಿ ಕೂಡ ಮಾತಾಡಿದರು, ಸುರ್ಜೇವಾಲಾ ಬಗ್ಗೆ ಮಾತನಾಡಿದರು. ಹೀಗೆ ಒಂದು ಪದೇ ಪದೇ ಈ ರೀತಿಯಾಗಿ ಪಕ್ಷದಕ್ಕೆ ಒಂದು ಡ್ಯಾಮೇಜ್ ಮಾಡುವಂಥ ಕೆಲಸ ಮಾಡ್ತಾ ಇರೋ ಒಂದು ಆರೋಪದ ಮೇಲೆ ಈಗ ಅವ್ರನ್ನ ವಜಾ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಾರು ಪಕ್ಷಕ್ಕಿಂತ ಯಾರು ದೊಡ್ಡವರಿಲ್ಲ ಸರ್. ಯಾರು ಪಕ್ಷಕ್ಕಿಂತ ದೊಡ್ಡ ವ್ಯಕ್ತಿ ಯಾರೂ ಇರೋದಿಲ್ಲ. ಅರಸುನೇ ಕಿತ್ತಾಕ್ಬಿಟ್ರು ಕಾಂಗ್ರೆಸ್ನಾಗೆ. ದೇವರಾಜ ಅರಸು ಕಿತ್ತಾಕಿದ್ರು, ಬಂಗಾರಪ್ಪನ ಕಿತ್ತಾಕಿದ್ರು. ಎಷ್ಟು ಜನ ಎಂತೆಂಥ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಕಿತ್ತಾಕಿದ್ರು. ಪಕ್ಷ ಮುಖ್ಯ. ಪಕ್ಷ ಏನು ಡಿಸೈಡ್ ಮಾಡುತ್ತೋ ಅದಕ್ಕೆ ನಾವೆಲ್ಲ ಭದ್ರ ಇರಬೇಕು ಅಷ್ಟೇ. ಅಲ್ಲ ಸರ್, ಈ ರೀತಿ ಆಗುತ್ತೆ ಅಂತ ಅನ್ಕೊಂಡಿದ್ದೀರಾ ಸರ್ ನೀನು? ಇಲ್ಲ ಸರ್, ನಮಗೆ ಊಹೆ ಮಾಡೋಕ್ಕಾಗಲ್ಲ. ನಾವೇನು ಊಹೆ ಮಾಡಲ್ಲ. ನಾವು ವಾಸ್ತವಿಕವಾಗಿ ಏನಿರುತ್ತೋ ಅದನ್ನು ಮಾತ್ರ ಯೋಚನೆ ಮಾಡ್ತೀವಿ. ಬಿಟ್ಟರೆ ಮುಂದೆ ಹಿಂಗಾಗುತ್ತೆ ಹಂಗಾಗುತ್ತೆ ಅದೆಲ್ಲ ನಾವು ಮಾಡೋಕ್ಕೆ ಹೋಗಲ್ಲ ಸರ್. ಕೆಲವು ಟೈಮಲ್ಲಿ ನೀವು ಕೂಡ ಒಂದು ರಾಜಣ್ಣ ವಿರುದ್ಧ ಕೂಡ ಆರೋಪನೂ ಕೂಡ ಮಾಡಿದ್ರಿ. ಈ ಒಂದು ಎಲ್ಲ ಬೇರೆ ಬೇರೆಯವರು ಕೂಡ ಆರೋಪಗಳನ್ನು ಮಾಡಿರ್ತಕ್ಕಂಥ ಇವೆಲ್ಲ ಎಫೆಕ್ಟ್ ಆಯ್ತಾ ಸರ್ ಅವ್ರಿಗೆ ಅಂತ? ಸರ್, ನಾನು ರಾಜಣ್ಣವ್ರ ಬಗ್ಗೆ ಆರೋಪಗಳನ್ನೇನು ಮಾಡಿಲ್ಲ. ನನ್ನ ಅಭಿಪ್ರಾಯ ಇದ್ದಿದ್ದಷ್ಟೇ. ಅಭಿಪ್ರಾಯ ಭೇದ ಇತ್ತು. ನನಗೆ ತುಮೂಲ್ ಚುನಾವಣೆ ಸಂದರ್ಭದಲ್ಲಿ ಈಗ 9 ಜನ ಕರೆದು ಅವ್ರ ಮನೆಗೆ ಮಾತಾಡ್ತಾರೆ. ನಾನು ಒಬ್ಬ ಕಾಂಗ್ರೆಸ್ ಶಾಸಕನಾಗಿ, ನನ್ನ ಹೆಂಡತಿ ಕೂಡ ಕಾಂಗ್ರೆಸ್ನಾಗಿದ್ದು, ಅವರು ಕರಿದಲೇ ಮಾಡಿರಲ್ಲ. ಅವ್ರನ್ನೂ ಕರೆದು ಕುಂಡ್ರಿಸಿ ಮಾಡಿದರೆ ಇದು ಏನೂ ಗೊತ್ತಿರಲಿಲ್ಲ. ಅವರು ನಾವು ಭಾರಿ ಚೆನ್ನಾಗಿದ್ದು. ಅದು ಯಾಕೆ ಅವ್ರು ಹಂಗೆ ಮಾಡಿರೋ, ಅವತ್ತು ಯಾಕೆ ಯಾವ ಉದ್ದೇಶ ಇಟ್ಕೊಂಡು ಆ ಡಿಸಿಷನ್ ತಗೊಂಡ್ರು ಗೊತ್ತಿಲ್ಲ. ಅದು ಮುಗಿದೋದು ಘಟನೆ. ಅದಾದಮೇಲೆ ನಾವು ನಮ್ಮ ಪಾಡಿಗೆ ನಾವಿದ್ದೀವಿ, ಅವ್ರ ಪಾಡಿಗೆ ಅವರಿದ್ದಾರೆ. ಅದೇನಿಲ್ಲ, ಭಿನ್ನಾಭಿಪ್ರಾಯ ಏನಿಲ್ಲ. ಒಂದು ರಾಜೀನಾಮೆ ಹಿಂದೆ ಷಡ್ಯಂತ್ರ ಇದೆ, ಪಿತೂರಿ ಇದೆ ಅಂತೇಳಿ ಅವರೇ ಕೂಡ ಹೇಳಿರ್ತಕ್ಕಂಥದ್ದು. ಗೊತ್ತಿಲ್ಲ ನನಗೆ ಏನು ಪಿತೂರಿ ಇದೆಯೋ ಏನು ಷಡ್ಯಂತ್ರ ಇದೆಯೋ ಗೊತ್ತಿಲ್ಲ. ನೀವು ಈ ಜಿಲ್ಲೆ ಒಂದು ಶಾಸಕರಾಗಿ ಅಂದರೆ ಸಚಿವ ಸ್ಥಾನ ಅವ್ರದ್ದು ವಜಾ ಆಗಿರುತ್ತದೆ, ಏನು ಹೇಳ್ತೀರಾ ಸರ್? ಆಗಬಾರ್ದಾಯ್ತು ಅಷ್ಟೇ, ಅಷ್ಟು ಮಾತ್ರ ಹೇಳ್ಬೋದು. ನಮ್ಮ ಜಿಲ್ಲೆಗೆ ಅನ್ಯಾಯ ಅಷ್ಟೇ. ನಮ್ಮ ಜಿಲ್ಲೆಗೆ ಈಗ ಒಂದು 2 ಮಂತ್ರಿಗಳಿದ್ದರು, ಈಗ ಕೆಲಸ ಕಾರ್ಯ ಮಾಡಲಿಕ್ಕೆ ಅವಕಾಶ ಇತ್ತು. ಆಗಬಾರ್ದಾಯ್ತು ಇದಷ್ಟೇ. ಕೆಲವೊಂದು ಕಡೆ ಇಂದ ತುಳಿಯುವಂಥ ಕೆಲಸ ಆಗ್ತಾ ಇದೆ ಅಂತೇಳಿ ಕೆಲವರು ಬೆಂಬಲಿಗರು ಮತ್ತು ಕಾರ್ಯಕರ್ತರು ಹೇಳ್ತಕ್ಕಂಥದ್ದು. ಅವರವ್ರ ಅಭಿಪ್ರಾಯಗಳು ಅವರವ್ರು ಹೇಳ್ಕೊಂತಾರೆ. ಯಾರು ತುಳಿಯೋಕ್ಕಾಗಲ್ಲ. ಅದೇನಾರು ಇಟ್ಕೊಂಡಿದ್ರೆ ಭ್ರಮೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ತುಳಿತಾರೆ ಅಂತಂದರೆ ಜನಗಳು ಮಾತ್ರ ತುಳಿತಾರೆ. ಅವರೇ ಪ್ರಭುಗಳು. ಅವ್ರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಅದನ್ನು ಬಿಟ್ಬಿಟ್ಟು ಒಬ್ಬ ಯಾರಿಂದಲೋ ಯಾರನ್ನೂ ಬೆಳೆಸೋಕ್ಕೂ ಆಗಲ್ಲ, ಯಾರಿಂದ ಯಾರನ್ನೂ ತುಳಿಯೋಕ್ಕೂ ಆಗಲ್ಲ. ನಾನು ಫಸ್ಟ್ ಚುನಾವಣೆ ಬಂದಾಗ ಇವರೆಲ್ಲ ಯಾವ ಪಕ್ಷಕ್ಕೆ ಹೋದರೂ ಟಿಕೆಟ್ ಕೊಡ್ತಿರಲಿಲ್ಲ. ನಮ್ಮ ಅಪ್ಪ 5 ಸಾರಿ ಕರ್ಕೊಂಡು ಹೋದ್ರೆ ಇದೇ ಬಸವರಾಜು ಟಿಕೆಟ್ ಕೊಡಿಸ್ತೀನಿ ಅಂತ ಕೊಡಿಸ್ತಿಲ್ಲ. ನನ್ನ ಮೈಂದಾಗ ಇದ್ದು ನಾನು ರಾಜಕಾರಣ ಮಾಡಬೇಕು ಅಂತ ಬಂದಾಗ ನಾನು ಯಾವೊಂದು ಮನೆ ಬಾಗಿಲಿಗೂ ಹೋಗಬಾರ್ದು, ಯಾವೊಂದು ಟಿಕೆಟ್ ಕೇಳ್ಬಾರ್ದು, ಸೀದಾ ಜನ ಹತ್ರ ಹೋಗೋಣ ಅಂತ ಹೋಗಿದ್ದು ನಾನು. ಅವ್ರು ಗುರ್ಸೋದು ನಮ್ಮನ್ನು. ಅದು ಬಿಟ್ಬಿಟ್ರೆ ಯಾರು ತುಳಿಯೋಕ್ಕಾಗಲ್ಲ. ಸಿದ್ದರಾಮಯ್ಯ ನಿಂತಿದ್ದಂಥವರು ಕೇಂದ್ರ ರಾಜಣ್ಣ ಏನೇ ಆದ್ರೂ ಕೂಡ ಮೊದಲು ರಿಯಾಕ್ಷನ್ ಕೊಡ್ತಿದ್ರು. ಅದೆಲ್ಲೊಂದು ಕಡೆ ಸಿದ್ದರಾಮಯ್ಯನ ಕುಗ್ಗಿಸುವಂಥ ಕೆಲಸ ಆಗ್ತಿದೆಯೇ ಸರ್? ನಾನು ಕೂಡ ಪಕ್ಕಾ ಸಿದ್ದರಾಮಯ್ಯನ ಅಭಿಮಾನಿ. ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರುಗಳು ಸಿದ್ದರಾಮಯ್ಯನ ಅಭಿಮಾನಿಗಳು. ನಾನು ಸಿದ್ದರಾಮಯ್ಯನ ಇವತ್ತಲ್ಲ ಇಷ್ಟಪಡ್ತಿದ್ದು, ಅವ್ರ ನಾಯಕತ್ವನ ಅವ್ರ ಜನತಾದಳದಾಗಿದ್ದಾಗಲೂ ಇಷ್ಟಪಡ್ತಿದ್ದೆ. ಅಂಥ ಒಳ್ಳೆಯ ಧೀಮಂತ ನಾಯಕ. ನಾವೆಲ್ಲ ಜೊತೆಲಿದ್ದೀವಿ, ಸಿದ್ದರಾಮಯ್ಯನ ಜೊತೆಲೇ ಇದ್ದೀವಿ. ಈಗ ನೀವು ಪ್ರಶ್ನರ್ ಕ್ರಿಯೇಟ್ ಮಾಡ್ತೀರಿ, 2 ಗುಂಪಾಯಿತು. ನಾವು ಮಾತಾಡ್ತಿದ್ದಂಗೆ ವಾಸಣ್ಣ ಡಿ ಕೆ ಶಿವಕುಮಾರ್ ಬಣ, ರಾಜಣ್ಣ ಸಿದ್ದರಾಮಯ್ಯನ ಬಣ ಅಂತ. ನಮ್ಮ ಬಣದ ಇಲ್ಲವೇ ಇಲ್ಲ ನಮ್ಮ ತಾವ. ಕೇಂದ್ರ ರಾಜಣ್ಣ ಅವರ ಒಂದು ಸಚಿವ ಸ್ಥಾನದ ವಜಾದಿಂದ ಜಿಲ್ಲೆಗೆ ನಷ್ಟ ಆಗಿದೆ ಅಂತೀರ ಸರ್? ಹೌದು, ಜಿಲ್ಲೆಯಲ್ಲಿ ಇರಬೇಕಾಗಿತ್ತು. ಅವರು ಮುಂದುವರೆದಿದ್ರೆ ನಮ್ಗೆ 2 ಸಚಿವರು ಇರೋರು, ತಾಲೂಕು ಜಿಲ್ಲೆಯಲ್ಲಿ ಕೆಲಸಗಳಾಗವು ಇರಬೇಕಾಯಿತು. ಅದು ನಮಗೆ ಬೇಜಾರಿರೋ ವಿಚಾರ. ಇದಿಷ್ಟು ಗುಬ್ಬಿ ಶಾಸಕ SR ಶ್ರೀನಿವಾಸ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು.